ಕೇಳಿದ್ರೆ ಇದು ಯಾಕೆ ನಿನ್ನೆ ಅವ್ರ ಮನೆಯಾಗ ತಂದೆ ತಾಯಿ ಮಾತಾಡಿದಾಗ ಇದು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಲ್ಲ ಹುಡುಗ ಇಲ್ಲ ಮತ್ತು ಅದು ಆತ್ಮಹತ್ಯೆ ಅಲ್ಲದ್ರದ್ದು ಅವ್ರ ತಂದೆ ಮತ್ತು ಅವ್ರ ತಾಯಿಗೂ ನಮಗೆ ನೇರವಾಗಿ ಹೇಳಿದ್ದಾರೆ. ಹಾಗಾಗಿ ಸಮಾಜದವ್ರು ಸಹಿತ ಹೇಳ್ತಾರೆ, ಈಗ ಸಮಾಜದವರು ಸೇರಿಕೊಂಡಿದ್ದಾರೆ, ಉಳಿದೆಲ್ಲ ಸಾರ್ವಜನಿಕವಾಗಿ ಸೇರಿಕೊಂಡಿದ್ದಾರೆ. ಇದು ಏನಕ್ಕೆ ಅಂದರೆ ಒಂದು ಒಡ ಮಗ ಒಂದು ಮನೆತನದ ಹುಡುಗನಿಗೆ ಇದು ನ್ಯಾಯ ಸಿಗಬೇಕು. ಇದು ಈ ರೀತಿ ಮುಂದೆ ಆಗ್ತಾ ಹೋದರೆ ಇದು ಸರಿಯಾಗಿ ತನಿಖೆ ಆಗದಾಗಿದ್ದರೆ ಬಹುಶಃ ಮುಂದಿನ ದಿನಗಳಲ್ಲಿ ಇವತ್ತು ಸರ್ಕಾರದಿಂದ ಸಿಗತಕ್ಕಂಥ ಅನುಕೂಲ ಹಾಸ್ಟೆಲ್ಗಳಲ್ಲಿ ಉಳಿದು ಮೊರಾರ್ಜಿ ವಸತಿ ಶಾಲೆಯಲ್ಲಿ ಬಡ ಮಕ್ಕಳು ಕಲಿಯತಕ್ಕಂಥ ಒಂದು ಪದ್ಧತಿ ವ್ಯವಸ್ಥೆ ಏನಿದೆ, ಮುಂದಿನ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಲಿಕ್ಕೆ ಕೂಡ ಅವರು ಹೆದರ್ತಾರೆ ಹಾಸ್ಟೆಲಿಗೆ ಕಳಿಸ್ಲಿಕ್ಕೆ. ಹಾಗಾಗಿ ಇಂಥ ಘಟನೆ ಆಗಬಾರ್ದಂತಕ್ಕಂಥ ಉದ್ದೇಶದಿಂದ ಇದು ಇವತ್ತು ಈಗಾಗಲೇ ನಾವು ತನಿಖೆ ಮತ್ತು ದಿಕ್ಕು ತಪ್ಪಬಾರದು, ತನಿಖೆ ಸರಿಯಾಗಿ ಆಗಬೇಕು. ಮತ್ತು ಇದು ತನಿಖೆಯನ್ನು ಮತ್ತು ಬೇರೆ ತಪ್ಪದಕ್ಕೆ ಹೋಲಿಕೆ ಕೂಡ ಮತ್ತು ನಾವು ಕೊಡೋದಿಲ್ಲ. ಇದಕ್ಕೆ ಹೋರಾಟ ಇದೆ. ಇವರು ನೇರವಾಗಿ ಸಂಬಂಧಿಸಿದವರನ್ನ ಕರೆದು ಸ್ಟೇಷನ್ನಲ್ಲಿ ಎನ್ಕ್ವೈರಿ ಮಾಡಬೇಕು. ನೇರವಾಗಿ ನಾವು ರಿಪೋರ್ಟ್ ಕಳಿಸ್ತೀವಿ ಅನ್ನೋದಕ್ಕೆ ನಾವು ಒಪ್ಪೋದಿಲ್ಲ. ಇವರು ಅದನ್ನು ಮಾಡದೇ ಇದ್ದರೆ ಮುಂದೆ ನ್ಯಾಯಾಲಯಕ್ಕೆ ನಾವು ಹೋಗಿ ನಾವು ಕೆಲವು ಹೆಸರುಗಳನ್ನು ನಮ್ಗೆ ಬಂದಿದ್ದ ಸೂಚನೆ ಬಂದಿದ್ದ ಪ್ರಕಾರ ಅವರನ್ನು ಕೂಡ ನಾವು ಸೇರಿಸಿ ನಾವು ನ್ಯಾಯಾಲಯದಿಂದ ನಾವು ಅದನ್ನು ಅಪೀಲ್ ಮಾಡ್ತಾ ಇದ್ದೇವೆ. ಹೀಗಾಗಿ ಗಮನ ಕೊಟ್ಟು ಇವತ್ತು ಜನಪ್ರತಿನಿಧಿಗಿರ್ಬೋದು, ಅಧಿಕಾರಿಗಳಿರ್ಬೋದು, ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕು. ಯಾಕಂದರೆ ಒಂದು ಶಿಕ್ಷಣವನ್ನು ಕಲಿತು ಆ ಮನೆಯನ್ನು ಬೆಳೆಸಬೇಕಾದಂಥ ಆ ಒಂದು ಬಡವನ ಈ ರೀತಿ ಆಗಬಾರ್ದು. ಯಾಕಂದರೆ ಅವ್ರು ಹೇಳೋ ಪ್ರಕಾರ ಆ ಹುಡುಗ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಸನ್ನಿವೇಶದಲ್ಲಿ ಇಲ್ಲಾಗಿದೆ ಅಂತೇಳಿ. ಕೇವಲ ಒಂದು ಅರ್ಧ ಗಂಟೆ ಮುಂಚೆ ಅವ್ರಿಗೆ ಸರ್ಕಾರದಿಂದ ಬಂದಂಥ ಬೆಡ್ಗಳನ್ನು ಅವನಿಗೆ ಕೊಟ್ಟಿದ್ದಂತೆ, ಅದನ್ನು ತಗೊಂಡು ರೂಮಲ್ಲಿ ಇಟ್ಟು ಅವನು ಬಂದಿದ್ದಾನೆ ಅಂದರೆ ಅವ್ರ ತಂದೆ ತಾಯಿ ಹೇಳ್ತಾರೆ ಈ ರೀತಿ ಘಟನೆ ಆಗಿದ್ದು. ಉಳಿದು ಮಕ್ಕಳು ನಮಗೆ ಹೇಳಿದರು, ಇದನ್ನು ನಾವು ಕೇಳಿದ್ವಿ. ಹಾಗಾಗಿ ಮತ್ತೆ ಹಾಗೆ ಒಂದು ಅರ್ಧ ಗಂಟೆಯಲ್ಲಿ ಮತ್ತೆ ಹೋಗಿ ಯಾಕೆ ಒಂದು ಕಿಟಕಿಗೆ 3-4 ಫುಟ್ ಇರತಕ್ಕಂಥ ಕಿಟಕಿಗೆ ಟೇಬಲಲ್ಲಿ ನೇಣಾಕೊಂಡು, ಟೇಬಲ್ ಯಾವತ್ತೂ ಜಾರೋದಿಲ್ಲ. ನೇಣಾಕೊಳ್ಳಿ ಕಾಟನ್ ಟೇಬಲ್ಲು ಅದು ಹಗ್ಗದ ರೀತಿಯಲ್ಲಿ ಜಾರೋದಿಲ್ಲ, ಆದರೆ ಜಾರಿದ್ರೆ ಮಾತ್ರ ನೇಣಾಗ್ತದೆ. ಹಾಗಾಗಿ ಅವರ ಕುಟುಂಬದವರು ಹೇಳುವ ಪ್ರಕಾರ ನಾವು ಅವರ ಬೆಂಬಲಕ್ಕೆ ಬಂದಿದ್ದೇವೆ. ನಾವು ಸಾರ್ವಜನಿಕವಾಗಿ ಇವತ್ತು ಜನ ಜೊತೆಯಲ್ಲಿ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ತಕ್ಕಂಥ ಆ ವ್ಯವಸ್ಥೆಯಲ್ಲಿ ಕೂಡ ನಾವೆಲ್ಲ ಇರೋದರಿಂದ, ನಾವು ಬೇರೆ ಬೇರೆ ಸಂಘ ಸಂಸ್ಥೆ ಹೋರಾಟ ಸಮಿತಿಗಳಿರೋದ್ರಿಂದ ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅಂತಕ್ಕಂಥದ್ದು ತಮ್ಮಲ್ಲೂ ಕೂಡ ನಮ್ಮ ಬೇಡಿಕೆಯನ್ನು ಇಡ್ತಾ ಅವರ ತಂದೆ ತಾಯಿಂದಿರನ್ನ ಕರೆದು ಈಗಾಗಲೇ ಮತ್ತೆ ಸ್ಟೇಷನ್ಗೆ ಇನ್ನೊಮ್ಮೆ ನಾವು ಅದನ್ನು ತನಿಖೆಗೆ ಆಗ್ರಹ ಮಾಡಿ ಅಂತ ಹೇಳ್ತಾರೆ.